ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಸಾವು ಪ್ರಕರಣ ಎಸ್ಐಟಿ ತಂಡ ಆಪರೇಷನ್ಗೆ ಜಾಗ ಫಿಕ್ಸ್ ಆಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆ ಸಮೀಪವೇ ಎಸ್ಐಟಿ ಕಚೇರಿಯನ್ನ ಶುರು ಮಾಡಿಕೊಳ್ಳಲಾಗಿದೆ. ಎಸ್ಐಟಿ ಕಚೇರಿಯಲ್ಲಿ ಶಿಫ್ಟ್ ಆಗಿದೆ. ಸೊ ಬೆಳ್ತಂಗಡಿ ನೂತನ ವಸತಿ ಗೃಹದಲ್ಲಿ ಎಸ್ಐಟಿ ಕಚೇರಿ. ಇದೇ ವಸತಿ ಗೃಹದಿಂದ ಎಸ್ಐಟಿ ಆಪರೇಷನ್ ಅನ್ನ ಮಾಡುತ್ತೆ. ಇವತ್ತೇ ಬೆಳ್ತಂಗಡಿಗೆ ಎಸ್ಐಟಿ ಟೀಮ್ ಭೇಟಿ ಕೊಡ್ತಾ ಇದೆ. ಡಿವೈಎಸ್ಪಿ ನೇತೃತ್ವದಲ್ಲಿ ಅಧಿಕಾರಿಗಳು ಭೇಟಿಯನ್ನ ನೀಡ್ತಾ ಇದ್ದಾರೆ. ಬೆಳ್ತಂಗಡಿ ನೂತನ ಎಸ್ಐಟಿ ಕಚೇರಿ ಪ್ರಾರಂಭ ಆಗ್ತಾ ಇದೆ. ಇವತ್ತೇ ಬೆಳ್ತಂಗಡಿಗೆ ಎಸ್ಐಟಿ ಟೀಮ್ ಭೇಟಿಯನ್ನು ಕೊಡ್ತಾನೂ ಇದೆ. ಡಿವೈಎಸ್ಪಿ ನೇತೃತ್ವದಲ್ಲಿ ಅಧಿಕಾರಿಗಳು ಭೇಟಿಯನ್ನು ನೀಡ್ತಾ ಇರೋದು. ಈ ಮುಖಾಂತರವಾಗಿ ತನಿಖೆ ಚುರುಕು ಪಡ್ಕೊಳ್ತಾ ಇದೆ. ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಇವತ್ತಿನಿಂದ ತನಿಖೆ ಪ್ರಾಪರ್ ಆಗಿ ಶುರು ಆಗತ್ತೆ. ಯಾಕಂದರೆ ಕಚೇರಿಯೂ ಆಯಿತು, ಎಲ್ಲವೂ ಆಯಿತು. ಇನ್ನು ತನಿಖೆ ಒಂದು ಮಾಡೋದು ಬಾಕಿ ಇದೆ. ಸೊ ಇದೇ ವಸತಿ ಗೃಹ ನೀವು ಗಮನಿಸ್ತಾ ಇರ್ಬೋದು. ಇದು ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಸ್ವಲ್ಪ ದೂರದಲ್ಲಿದೆ, ಹತ್ರನೇ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಎಸ್ಐಟಿ ತಂಡ ಆಪರೇಷನ್ಗೆ ಜಾಗ ಫಿಕ್ಸ್ ಆಗಿದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಜಾಗ. ಇಲ್ಲೇನೆ ಈ ಪ್ರಕರಣಗಳನ್ನು ಭೇದಿಸುವಂಥ ನಿಟ್ಟಿನಲ್ಲಿ ತನಿಖೆ ಪ್ರಾರಂಭಿಸ್ತಾರೆ. ಈಗಾಗಲೇ ಈ ತನಿಖೆ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು, ಹೋಪ್ಸನ್ನು ಇಟ್ಕೊಳ್ಳಲಾಗಿದೆ. ತನಿಖೆ ಪಾರದರ್ಶಕವಾಗತ್ತೆ ಅನ್ನುವಂಥದ್ದು. ಸೊ ಇದೇ ವಸತಿ ಗೃಹದಿಂದ ಎಸ್ಐಟಿ ತನ್ನ ಟೀಮ್ ಜೊತೆಗೆ ಏನು ಟೀಮ್ ರಚನೆ ಮಾಡಿಕೊಳ್ಳಲಾಗಿದೆ ಈ ಪ್ರಕರಣಕ್ಕೆ, ಅಲ್ಲಿ ತನಿಖೆಯನ್ನು ಪ್ರಾರಂಭಿಸುತ್ತೆ. ಸೊ ಇಲ್ಲಿ ಸಾಕಷ್ಟು ರೀತಿಯಾದಂಥ ಗೊಂದಲಗಳಿದೆ, ಅನುಮಾನಗಳಿದೆ, ಕಂತೆಗಳ ಸಂತೆ ಇದೆ, ಕೆಲವೊಂದಷ್ಟು ಸತ್ಯಗಳು ಹೊರಗೆ ಬರಬೇಕಾಗಿದೆ. ಇದೆಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಎಸ್ಐಟಿ ಟೀಮ್ನ ಹೆಗಲಿಗೆ ವಹಿಸಲಾಗಿದೆ. ಆ ಹಿನ್ನೆಲೆಯಲ್ಲಿ ಎಸ್ಐಟಿ ಫಾರ್ಮ್ ಕೂಡ ಆಗಿದೆ. ಮೇಲ್ಹಂತದ 4 ಅಧಿಕಾರಿಗಳು, ಕೆಳ ಹಂತದ ಅಧಿಕಾರಿಗಳು ಸೇರಿ 20 ಅಧಿಕಾರಿಗಳು ಎಲ್ಲರೂ ಕೂಡ ವಿಚಾರಣೆಯನ್ನು ಮಾಡೋದಕ್ಕೆ ತಯಾರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಧರ್ಮಸ್ಥಳದ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಸ್ಐಟಿ ಆಗಮನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ನಡುವೆ ಎಸ್ಐಟಿ ತಮ್ಮ ಕಾರ್ಯಾಚರಣೆಯನ್ನು ಎಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಆರಂಭ ಯಾವಾಗ ಆಗುತ್ತೆ ಅನ್ನುವಂಥ ಕುತೂಹಲಗಳು ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಸಮೀಪದಲ್ಲಿ ಎಸ್ಐಟಿ ಅವರಿಗೆ ಒಂದು ಕಚೇರಿಯ ಮಾದರಿಯಲ್ಲಿ ಒಂದು ವಸತಿ ಗೃಹವನ್ನು ನೀಡಲಾಗಿದೆ. ಸೊ ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು, ಇಲ್ಲಿಂದಲೇ ಎಸ್ಐಟಿ ಆಪರೇಷನ್ಗಳು ಇವತ್ತಿನಿಂದ ಆರಂಭವಾಗುತ್ತೆ. ಇವತ್ತು ಡಿವೈಎಸ್ಪಿ ನೇತೃತ್ವದ ಒಂದು ಎಸ್ಐಟಿ ತಂಡ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಕೋರ್ಟ್ ಮೂಲಕ ಅನಾಮಿಕ ವ್ಯಕ್ತಿಯನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಆತನನ್ನು ಒಂದು ಅಜ್ಞಾತ ಸ್ಥಳದಲ್ಲಿ ಕೂರಿಸಿಕೊಂಡು ಆತನಿಂದ ನೈಜಾಂಶ ಏನು, ಸತ್ಯಾಂಶ ಏನು, ಆತ ಹೇಳ್ತಾ ಇರುವಂಥದ್ದು ನಿಜಾನ, ಅದು ಕನ್ವಿನ್ಸಿಂಗ್ ಆಗಿದೆಯಾ, ಇದೆಲ್ಲವನ್ನ ಕೂಡ ಇವತ್ತು ಪರಿಶೀಲನೆ ಮಾಡಲಿಕ್ಕಿದ್ದಾರೆ. ಇದರ ಜೊತೆಗೆ ಎಸ್ಐಟಿಗೆ ಒಂದು ಕಾರ್ಯಾಚರಣೆ ಮಾಡೋದಕ್ಕೆ ಒಂದು ಸಪರೇಟ್ ಆಗಿ ಒಂದು ಆಪರೇಷನ್ ಮಾಡೋದಕ್ಕೆ ಒಂದು ಕಚೇರಿ ಬೇಕಾಗುತ್ತೆ. ಆ ಕಚೇರಿಯ ಭಾಗವಾಗಿ ಮೊನ್ನೆ ತಾನೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಲೋಕಾರ್ಪಣೆ ಮಾಡಿರುವಂಥ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಒಂದು ಕ್ವಾರ್ಟರ್ಸ್ ಏನಿದೆ, ಹೊಸದಾಗಿ ನೂತನವಾಗಿ ನಿರ್ಮಾಣವಾಗಿರುವಂಥ ಕ್ವಾರ್ಟರ್ಸ್, ಇದೇ ಕ್ವಾರ್ಟರ್ಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಇನ್ನು ತನಿಖೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯ ಬಂದಿರುವಂಥದ್ದು. ಸೊ ಇವತ್ತು ಎಸ್ಐಟಿ ಅಧಿಕಾರಿಗಳ ಆಗಮನವಾಗುತ್ತೆ. ಇವತ್ತು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂದು ಅವರು ಮೊದಲಿಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಭೇಟಿ ನೀಡ್ತಾರೆ. ಆ ಬಳಿಕ ಇಲ್ಲಿ ಬಂದು ತಮಗೆ ಬೇಕಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ತಾರೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಗೂ ಕೂಡ ಈ ಹಿಂದಿನ ಒಂದು ಮಾಹಿತಿಯನ್ನು ರವಾನಿಸಲಾಗಿತ್ತು. ಎಸ್ಐಟಿ ಅಧಿಕಾರಿಗಳು ಒಮ್ಮೆ ಈ ಒಂದು ಕೇಸ್ನ ತನಿಖೆಗೆ ಇಳಿದ ಬಳಿಕ ಅಂದರೆ ಹೊರಗಿನ ಸಿದ್ಧತೆಗಳು, ಅಂದರೆ ಕಾನೂನು ಸುವ್ಯವಸ್ಥೆ ಆಗಿರಬಹುದು, ಜನರನ್ನು ನಿಯಂತ್ರಣ ಮಾಡುವಂಥದ್ದಾಗಿರ್ಬೋದು, ಬೇಕಾದಂಥ ಸೆಕ್ಯೂರಿಟಿ ಆಗಿರ್ಬೋದು, ಭದ್ರತೆ ಆಗಿರ್ಬೋದು, ಎಲ್ಲದಕ್ಕೂ ಪೂರಕವಾಗಿ ಈಗಾಗಲೇ ಮಾಹಿತಿಯನ್ನು ನೀಡಲಾಗಿದೆ. ಸೊ ಆ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಅವರ ಒಂದು ಆಪರೇಷನ್ ನಡೆಯುವಂಥದ್ದು, ಅವರ ಪ್ಲಾನಿಂಗ್ ನಡೆಯುವಂಥದ್ದು, ಮೇ ಬಿ ಆ ಒಂದು ವ್ಯಕ್ತಿಯನ್ನು ಇದೇ ಕ್ವಾರ್ಟರ್ಸ್ನಲ್ಲಿ ಅವರು ವಿಚಾರಣೆಯನ್ನು ಕೂಡ ಮಾಡಬಹುದು ಅನ್ನುವಂತಹ ರೀತಿಯ ಒಂದು ಮಾಹಿತಿ ಇದೆ. ಸೊ ಇವತ್ತು ಎಸ್ಐಟಿ ಅಧಿಕಾರಿಗಳ ಒಂದು ಆಗಮನಕ್ಕೆ ಇವತ್ತು ಕ್ಷಣಗಣನೆ ಆರಂಭವಾಗಿದೆ. ಹಿರಿಯ ಅಧಿಕಾರಿಗಳು ಬರ್ತಾ ಇಲ್ಲ, ಆದರೆ ಡಿವೈಎಸ್ಪಿ ನೇತೃತ್ವದ ಒಂದು ತಂಡ ಮಾತ್ರ ಇವತ್ತು ಬಂದು ಆತನನ್ನು ವಶಕ್ಕೆ ಪಡೆಯುವಂಥ ಒಂದು ಪ್ರಕ್ರಿಯೆಗಳು ಏನಿದೆ ಅದಕ್ಕೆ ಚಾಲನೆಯನ್ನು ನೀಡುವಂಥ ಒಂದು ಸಾಧ್ಯತೆ ಇದೆ. ಒಮ್ಮೆ ಆತನನ್ನು ವಶಕ್ಕೆ ಪಡೆದ ಬಳಿಕ ನೇರವಾಗಿ ಈ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಂಡು ಹೋಗುತ್ತೆ. ಆತ ಹೇಳಿದ ಮಾದರಿಯಲ್ಲೇ ಎಲ್ಲಾದರೂ ಒಂದು ಕಡೆ ಅಸ್ಥಿಪಂಜರಗಳು, ಕಳೆಬರಹಗಳು ಸಿಕ್ತು ಅಂತ ಆದರೆ ಈ ಪ್ರಕರಣದ ಸ್ವರೂಪವೇ ಬದಲಾಗುತ್ತೆ. ಬಳಿಕ ಆತ ಎಲ್ಲೆಲ್ಲ ತೋರಿಸ್ತಾನೋ ಅಲ್ಲೆಲ್ಲ ಉತ್ಖನನದ ಪ್ರೊಸೆಸ್ ಮಾಡಬೇಕಾಗುತ್ತೆ. ಅಲ್ಲಿ ಸಿಕ್ಕರೂ ಸಿಗದಿದ್ದರೂ ಕೂಡ ಅದರ ಸುತ್ತಮುತ್ತದ ವ್ಯಾಪ್ತಿಯಲ್ಲಿ, ಸುತ್ತಮುತ್ತದ ಪ್ರದೇಶದಲ್ಲಿ ಆತನ ಒಂದು ಹೇಳಿಕೆಗಳು ಏನಿದೆಯೋ, ಆತನ ಒಂದು ಆರೋಪಗಳು ಏನಿದೆಯೋ ಅದೆಲ್ಲವೂ ಕೂಡ, ಅಂದರೆ ಅದೆಲ್ಲವನ್ನ ಕೂಡ ರೀಚ್ ಆಗುವವರೆಗೂ ಕೂಡ ಆತ ಹೇಳಿದ ಜಾಗದಲ್ಲಿ ಉತ್ಖನನ ಮಾಡಬೇಕಾಗುತ್ತೆ. ಸೊ ಇವತ್ತು ಎಸ್ಐಟಿ ಒಂದು ಆಗಮನದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು. ಇವತ್ತು ಅನಾಮಿಕ ವ್ಯಕ್ತಿಯನ್ನ ಇವತ್ತೇ ವಶಕ್ಕೆ ಪಡೆದುಕೊಳ್ತಾರಾ ನ್ಯಾಯಾಲಯದ ಮೂಲಕ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.